ಓಂ ಶಾಂತಿ 1/8/2020 साकार मुरली मधुबन। मीठे बच्चे, तुम्हें पढ़ाई से अपनी कर्मातीत अवस्था बनानी है। ಮಧುರರಾದಂತಹ ಮಕ್ಕಳೇ, ತಾವು ತಮ್ಮ ವಿದ್ಯಾಭ್ಯಾಸದಿಂದ ಕರ್ಮಾತೀತ ಸ್ಥಿತಿಯನ್ನು ಮಾಡಿಕೊಳ್ಬೇಕಾಗಿದೆ। साथ साथ पतित से पावन बनाने का रास्ता भी बताना है। ಜೊತೆಗೆ ಪತಿತರಿಂದ ಪಾವನರಾಗುವಂತಹ ದಾರಿಯನ್ನು ಕೂಡ ತಿಳಿಸಬೇಕಾಗಿದೆ। ರೂಹಾನಿ ಸರ್ವಿಸ್ ಕರ್ನಿ है, ಆತ್ಮಿಕ ಸೇವೆಯನ್ನ ಮಾಡಬೇಕಾಗಿದೆ। ಪ್ರಶ್ನೆ, कौन सा मंत्र याद रखो तो पाप कर्मों से बच जाएंगे? ಯಾವ ಮಂತ್ರವನ್ನ ನೆನಪಿಟ್ಕೊಂಡಲ್ಲಿ ಪಾಪ ಕರ್ಮಗಳಿಂದ ಬಚಾವಾಗ್ತೇವೆ? बाप ने मंत्र दिया है, हियर नो इविल, सी नो इविल, यही मंत्र याद रखो। ತಂದೆ ನಮಗೆ ಮಂತ್ರವನ್ನ ಕೊಟ್ಟಿದ್ದಾರೆ, ಕೆಟ್ಟದನ್ನ ಕೇಳಬೇಡಿ, ಕೆಟ್ಟದನ್ನ ನೋಡಬೇಡಿ। ಇದೇ ಮಂತ್ರವನ್ನ ನೆನಪಿಟ್ಕೊಳ್ಬೇಕಾಗಿದೆ। तुम्हें अपनी कर्म इंद्रियों से कोई पाप नहीं करना है। ತಾವು ತಮ್ಮ ಕರ್ಮೇಂದ್ರಗಳಿಂದ ಯಾವುದೇ ಪಾಪವನ್ನ ಮಾಡಬಾರ್ದಾಗಿದೆ। कलयुग में सबसे पाप कर्म ही होते हैं। ಕಲಿಯುಗದಲ್ಲಿ ಎಲ್ಲರಿಂದ ಪಾಪ ಕರ್ಮನೇ ಆಗುತ್ತೆ। इसलिए बाबा ये युक्ति बताते हैं, ಅದಕ್ಕಾಗಿ ಬಾಬೋರು ಈ ಒಂದು ಚಳಕವನ್ನ ತಿಳಿಸ್ಕೊಡ್ತಾರೆ। पवित्रता का गुण धारण करो, यही नंबर 1 गुण है। ಪವಿತ್ರತೆಯ ಗುಣವನ್ನ ಧಾರಣೆ ಮಾಡಿ, ಇದೇ ಮೊಟ್ಟ ಮೊದಲನೇ ಗುಣ ಆಗಿದೆ। ಓಂ ಶಾಂತಿ। बच्चे किसके सामने बैठे हैं? मಕ್ಕಳು ಯಾರ ಮುಂದೆ ಕೂತಿದ್ದೀರಾ? बुद्धि में जरूर चलता होगा कि हम पतित पावन सर्व के सद्गति दाता अपने बेहद के बाप के सामने बैठे हैं। ಬುದ್ಧಿಯಲ್ಲಿ ಅವಶ್ಯಕವಾಗಿ ಬಂದಿರಬೇಕು, ನಾವಂತೂ ಪತಿತ ಪಾವನ ಸರ್ವರ ಸದ್ಗತಿ ದಾತ ಸರ್ವಾತ್ಮಗಳ ತಂದೆಯ ಮುಂದೆ ಕೂತಿದ್ದೀವಿ ಅಂತ। बल ब्रह्मा के तन में है तो भी याद उनको करना है। ಹೌದು, ಬ್ರಹ್ಮನ ತನುವಿನಲ್ಲಿ ಇದ್ದಾರೆ ತಂದೆ ಶಿವಬಾಬೋರು, ಆದ್ರೆ ನಾವು ನೆನಪು ಮಾಡಬೇಕಾಗಿರೋದು ಶಿವಬಾಬೋರನ್ನ। ಮನುಷ್ಯ ಕೋಯಿ ಸರ್ವಕ್ಕೆ ಸದ್ಗತಿ ನಹಿ ಕರ್ ಸಕ್ತೆ। ಮನುಷ್ಯರು ಯಾರು ಕೂಡ ಸರ್ವರ ಸದ್ಗತಿಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ। ಮನುಷ್ಯ ತೋ ಪತಿತ್ ಪಾವನ ನಹಿ ಕಹಾ ಜಾತಾ। ಮನುಷ್ಯರಿಗೆ ಪತಿತ ಪಾವನ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ। ಬಚ್ಚೋं को अपने को आत्मा समझना पड़े। ಮಕ್ಕಳು ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಬೇಕಾಗಿದೆ। हम सब आत्माओं का बाप वह है। ನಾವೆಲ್ಲ ಆತ್ಮಗಳ ತಂದೆ ಶಿವಬಾಬೋರಾಗಿದ್ದಾರೆ। वह बाप हमको सर्व का मालिक बना रहे हैं। ಆ ತಂದೆ ನಮ್ಮನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ। यह बच्चों को जानना चाहिए और फिर खुशी भी होनी चाहिए। ಇದನ್ನ ನಾವು ಮಕ್ಕಳು ತಿಳ್ಕೊಳ್ಬೇಕಾಗಿದೆ, ನಂತರ ಖುಷಿಯಲ್ಲೂ ಇರಬೇಕಾಗಿದೆ। यह भी बच्चे जानते हैं, हम नर्कवासी से स्वर्गवासी बन रहे हैं। ಇದು ಕೂಡ ಮಕ್ಕಳಿಗೆ ಗೊತ್ತಿದೆ, ನಾವು ನರ್ಕವಾಸಿಗಳಿಂದ ಸ್ವರ್ಗವಾಸಿಗಳಾಗ್ತಾ ಇದ್ದೇವೆ। बहुत सहज रास्ता मिल रहा है। ಬಹಳ ಸಹಜವಾದಂತಹ ದಾರಿ ಅನ್ನೋದು ನಮಗೆ ಸಿಗ್ತಾ ಇದೆ। सिर्फ याद करना है और अपने में दैवी गुण धारण करने हैं। ಕೇವಲ ನೆನಪು ಮಾಡಬೇಕಾಗಿದೆ ಹಾಗೂ ನಮ್ಮಲ್ಲಿ ದೈವಿ ಗುಣವನ್ನ ಧಾರಣೆ ಮಾಡಬೇಕಾಗಿದೆ। अपनी जांच रखनी है। ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೊಳ್ಬೇಕಾಗಿದೆ। ನಾರದ್ का मिसाल भी है, ನಾರದನ ಉದಾಹರಣೆನೂ ಕೂಡ ಇದೆ। ये सब दृष्टांत ज्ञान के सागर बाप ने ही दिए हैं। ಈ ಎಲ್ಲಾ ಉದಾಹರಣೆಗಳನ್ನ ಜ್ಞಾನ ಸಾಗರ ತಂದೆನೇ ಕೊಟ್ಟಿರುವಂತದ್ದು। जो भी सन्यासी आदि दृष्टांत देते हैं, वह सब बाप ने दिए हुए हैं। ಯಾವುದೆಲ್ಲ ಸನ್ಯಾಸಿಗಳು ಉದಾಹರಣೆಗಳನ್ನ ಕೊಡ್ತಾರೆ, ಅದೆಲ್ಲವನ್ನು ಕೂಡ ತಂದೆನೇ ಕೊಟ್ಟಿರುವಂತದ್ದು। ಭಕ್ತಿ ಮಾರ್ಗ में सिर्फ गाते रहते हैं। ಭಕ್ತಿ ಮಾರ್ಗದಲ್ಲಂತೂ ಮಹಿಮೆಯನ್ನ ಮಾಡ್ತಾನೆ ಇರ್ತಾರೆ। ಕछुए का, सर्प का, भ्रमरी का दृष्टांत देंगे। ಅಲ್ಲಂತೂ ಆಮೆದು, ಸರ್ಪದ್ದು, ಭ್ರಮರಿ ಹುಳುದು ಉದಾಹರಣೆಯನ್ನ ಕೊಡ್ತಾರೆ। परंतु खुद कुछ भी नहीं कर सकते।
ಆದರೆ ಸ್ವಯಂ ಅವರು ಯಾರು ಉದಾಹರಣೆಯನ್ನ ಹೇಳ್ತಾರೆ, ಓದ್ತಾರೆ, ಅವ್ರು ಎಂದಿಗೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. बाप के दिए हुए दृष्टांत ಭಕ್ತಿ ಮಾರ್ಗ में फिर रिपीट करते हैं. ತಂದೆ ಯಾವ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಅದನ್ನ ನಂತರ ಭಕ್ತಿ ಮಾರ್ಗದಲ್ಲಿ ಮತ್ತೆ ಪುನರಾವರ್ತನೆಯನ್ನ ಮಾಡ್ತಾರೆ. ಭಕ್ತಿ ಮಾರ್ಗ ಹೈ ಹಿ ಪಾಸ್ಕ, ಭಕ್ತಿ ಮಾರ್ಗ ಇರೋದೇ ಹಿಂದಿನದು. इस समय जो प्रैक्टिकल होता है उसका फिर गायन होता है. ಈ ಸಮಯದಲ್ಲಿ ತಾವು ಯಾವುದು ಕಾರ್ಯದಲ್ಲಿ ಮಾಡ್ತೀರಾ ಅದರ ಮಹಿಮೆಯನ್ನ ಮಾಡಲಾಗುತ್ತೆ. बल देवताओं का जन्मदिन अथवा भगवान का जन्मदिन मनाते हैं परंतु जानते कुछ भी नहीं है. ದೇವತೆಗಳ ಜನ್ಮದಿನವನ್ನ ಅಥವಾ ಭಗವಂತನ ಜನ್ಮದಿನವನ್ನ ಆಚರಣೆ ಮಾಡ್ತಾರೆ, ಆದ್ರೆ ಏನು ಕೂಡ ತಿಳ್ಕೊಂಡಿಲ್ಲ. ಅಭಿ ತುಮ್ ಸಮಜ್ತೆ ಜಾತೆ ಹೋ, ಈಗಂತೂ ತಾವು ತಿಳ್ಕೊಳ್ತಾ ಹೋಗ್ತೀರಾ. बाप से शिक्षा लेकर पतित से पावन भी बनते हो और पतितों को पावन बनाने का रास्ता भी बताते हो. ತಂದೆಯಿಂದ ಶಿಕ್ಷಣವನ್ನು ಕೂಡ ಪಡ್ಕೊಳ್ತೀರಾ, ಪತಿತರಿಂದ ಪಾವನನು ಕೂಡ ಆಗ್ತೀರಾ, ಹಾಗೂ ಪತಿತರನ್ನ ಪಾವನರನ್ನಾಗಿ ಮಾಡುವಂತಹ ದಾರಿಯನ್ನು ಕೂಡ ತಾವು ಹೇಳ್ತೀರಾ. ಯಹ ತುಮಾರಿ ಮುಖ್ಯ ರೂಹಾನಿ ಸರ್ವಿಸ್, ಇದಾಗಿದೆ ನಿಮ್ಮ ಮುಖ್ಯವಾದಂಥ ಆತ್ಮಿಕ ಸೇವೆ. ಪೆಹಲೆ ಪೆಹಲೆ ಕೋಯಿ ಕೋ ಬಿ ಆತ್ಮ ಕಾ ಜ್ಞಾನ ದೇನಾ ಹೈ, ಮೊಟ್ಟ ಮೊದಲು ಯಾರಾದ್ರೂ ಬಂದ್ರೆ ಅವ್ರಿಗೆ ಆತ್ಮದ ಜ್ಞಾನವನ್ನ ಕೊಡಬೇಕಾಗಿದೆ. ತುಮ್ ಆತ್ಮ ಹೋ, ಹೇಳ್ಬೇಕು ಅವ್ರಿಗೆ ತಾವು ಆತ್ಮ ಆಗಿದ್ದೀರಾ. ಆತ್ಮ ಕಾ ಬಿ ಕಿಸ್ಕೋ ಪತಾ ನಹಿ ಹೈ, ಆತ್ಮ ಅಂತಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆತ್ಮ ತೋ ಅವಿನಾಶಿ ಹೈ, ಆತ್ಮ ಅಂತೂ ಅವಿನಾಶಿ ಆಗಿದೆ. ಜಬ್ ಸಮಯ ಹೋತಾ ಹೈ ಆತ್ಮ ಶರೀರ ಮೇ ಆಕರ್ ಪ್ರವೇಶ ಕರ್ತಿ ಹೈ, ಯಾವಾಗ ಸಮಯ ಆಗತ್ತೆ ಆಗ ಆತ್ಮ ಶರೀರದಲ್ಲಿ ಬಂದು ಪ್ರವೇಶ ಮಾಡುತ್ತೆ. ತೋ ಅಪನೆ ಕೋ ಗಡಿ ಗಡಿ ಆತ್ಮ ಸಮಜ್ನಾ ಹೈ, ಅದಕ್ಕಾಗಿ ನಮ್ಮನ್ನ ನಾವು ಆತ್ಮ ಅಂತ ಗಳಿಗೆಗೂ ಕೂಡ ತಿಳ್ಕೊಳ್ಬೇಕಾಗಿದೆ. ಹಮ್ ಆತ್ಮೋಂ ಕಾ ಬಾಪ್ ಪರಂಪಿತ ಪರಮಾತ್ಮ ಹೈ, ನಾವು ಆತ್ಮಗಳ ತಂದೆ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಪರಂ ಟೀಚರ್ ಬಿ ಹೈ, ಅವರು ಶ್ರೇಷ್ಠವಾದಂತಹ ಶಿಕ್ಷಕರು ಕೂಡ ಆಗಿದ್ದಾರೆ. ಯಹ ಬಿ ಹರ್ ದಮ್ ಬಚ್ಚೋಂ ಕೋ ಯಾದ್ ರಹನಾ ಚಾಹಿಯೆ, ಇದು ಕೂಡ ಪ್ರತಿ ಗಳಿಗೆನೂ ಕೂಡ ಪ್ರತಿ ಉಸಿರಲ್ಲೂ ಕೂಡ ನಾವು ಮಕ್ಕಳಿಗೆ ನೆನಪಿರಬೇಕಾಗಿದೆ. ಯಹ ಭೂಲ್ನಾ ನಹಿ ಚಾಹಿಯೆ, ಇದನ್ನ ನಾವು ಮರಿಬಾರ್ದಾಗಿದೆ. ತುಮ್ ಜಾನ್ತೆ ಹೋ ಅಬ್ ವಾಪಸ್ ಜಾನಾ ಹೈ, ಈಗ ನಮಗ್ ಗೊತ್ತಿದೆ, ಈಗ ನಾವಂತೂ ವಾಪಸ್ ಹೋಗ್ಬೇಕಾಗಿದೆ. ವಿನಾಶ ಸಾಮ್ನೆ ಖಡಾ ಹೈ, ವಿನಾಶ ಮುಂದೆ ನಿಂತಿದೆ. ಸತ್ಯುಗ್ ಮೇ ದೈವಿ ಪರಿವಾರ ಬಹುತ್ ಛೋಟಾ ಹೋತಾ ಹೈ, ಸತ್ಯುಗದಲ್ಲಿ ದೈವಿ ಪರಿವಾರ ಬಹಳ ಚಿಕ್ಕದಾಗಿರುತ್ತೆ. ಕಲ್ಯುಗ್ ಮೇ ತೋ ಕಿತನೆ ಢೇರ್ ಮನುಷ್ಯ ಹೈ, ಕಲಿಯುಗದಲ್ಲಂತೂ ಅನೇಕ ಮನುಷ್ಯರಿದ್ದಾರೆ. ಅನೇಕ ಧರ್ಮ ಅನೇಕ ಮತೆ ಹೈ, ಅನೇಕ ಧರ್ಮ ಅನೇಕ ಮತಗಳಿದೆ. ಸತ್ಯುಗ್ ಮೇ ಯ ಕುಚ್ ಬಿ ಹೋತಾ ನಹಿ, ಸತ್ಯುಗದಲ್ಲಿ ಹೀಗೆ ಯಾವುದು ಕೂಡ ಇರೋದಿಲ್ಲ. ಬಚ್ಚೋಂ ಕೋ ಸಾರಾ ದಿನ್ ಬುದ್ಧಿ ಮೇ ಯ ಬಾತೆ ಲಾನಿ ಹೈ, ಇದೆಲ್ಲವನ್ನು ಕೂಡ ಮಕ್ಕಳು ಪೂರ್ಣ ದಿನದಲ್ಲಿ ನೆನಪನ್ನ ತರಿಸ್ತಾ ಇರಬೇಕು, ನೆನಪು ಮಾಡ್ಕೊಳ್ತಾ ಇರಬೇಕು. ಯ ಪಡಾಯಿ ಹೆನಾ, ಇದು ವಿದ್ಯಾಭ್ಯಾಸ ಆಗಿದೆ ತಾನೇ. ಉಸ್ ಪಡಾಯಿ ಮೇ ತೋ ಕಿತನೆ ಕಿತಾಬ್ ಆದಿ ಹೋತೆ ಹೈ, ಆ ವಿದ್ಯಾಭ್ಯಾಸದಲ್ಲಂತೂ ಅನೇಕ ಪುಸ್ತಕಗಳಿರುತ್ತೆ. ಹರ್ ಏಕ್ ಕ್ಲಾಸ್ ಮೇ ನಯೆ ನಯೆ ಕಿತಾಬ್ ಖರೀದ್ ಕರ್ನೆ ಪಡ್ತೆ ಹೈ, ಪ್ರತಿಯೊಂದು ಕ್ಲಾಸ್ನಲ್ಲೂ ಕೂಡ ಹೊಸ ಹೊಸ ಪುಸ್ತಕಗಳನ್ನ ಖರೀದಿ ಮಾಡ್ಬೇಕಾಗತ್ತೆ. ಯಹಾ ತೋ ಕೋಯಿ ಬಿ ಕಿತಾಬ್ ಕಾ ಶಾಸ್ತ್ರೋ ಆದಿ ಕಿ ಬಾತ್ ನಹಿ, ಇಲ್ಲಂತೂ ಯಾವುದೇ ಪುಸ್ತಕಗಳು ಅಥವಾ ಶಾಸ್ತ್ರಗಳ ಮಾತಿಲ್ಲ. ಇಸ್ಮೇ ತೋ ಏಕ್ ಹಿ ಬಾತ್ ಏಕ್ ಹಿ ಪಡಾಯಿ ಹೈ, ಇಲ್ಲಂತೂ ಒಂದೇ ಮಾತಾಗಿದೆ, ಒಂದೇ ವಿದ್ಯೆ ಆಗಿದೆ. ಯಹಾ ಜಬ್ ब्रिटिश गवर्नमेंट थी, राजाओं का राज्य था, तो स्टैंप में भी राजा रानी के सिवाय और कोई का फोटो नहीं डालते थे. ಇಲ್ಲೂ ಕೂಡ ಯಾವಾಗ ಬ್ರಿಟಿಷ್ ಸರ್ಕಾರ ಇತ್ತು, ರಾಜ್ಯ ನಡೀತಾ ಇತ್ತು, ಆಗ ಯಾವುದೇ ಸ್ಟ್ಯಾಂಪಿನಲ್ಲಿ ರಾಜ ರಾಣಿಯರ ಹೊರತು ಬೇರೆ ಯಾರ್ದು ಕೂಡ ಚಿತ್ರವನ್ನ ಹಾಕ್ತಾ ಇರಲಿಲ್ಲ. आजकल तो देखो भक्ति आदि जो भी होकर गए हैं उनकी भी ಸ್ಟ್ಯಾಂಪ್ बनाते रहते हैं. ಈಗಿನ ಕಾಲದಲ್ಲಿ ನೋಡಿ, ಭಕ್ತರು ಯಾರೆಲ್ಲರೂ ಕೂಡ ಆಗಿ ಹೋಗಿದ್ದಾರೆ ಅವ್ರದ್ದು ಕೂಡ ಸ್ಟ್ಯಾಂಪ್ ಅನ್ನ ಮಾಡ್ತಾ ಇರ್ತಾರೆ. इन लक्ष्मी नारायण का राज्य होगा तो चित्र भी एक ही महाराजा महारानी का होगा. ಈ ಲಕ್ಷ್ಮೀ ನಾರಾಯಣರ ಯಾವಾಗ ರಾಜ್ಯ ಇರುತ್ತೆ ಆಗ ಅವರ ಚಿತ್ರನೂ ಕೂಡ ಮಹಾರಾಜ ಮಹಾರಾಣಿಯರದೇ ಆಗಿರುತ್ತೆ. ऐसे नहीं जो पास देवताएं होकर गए उनके चित्र मिट गए हैं.
ಹೀಗಲ್ಲ, ಯಾರು ಹಿಂದಿನ ದೇವತೆಗಳು ಆಗಿ ಹೋಗಿದರೆ ಅವರ ಚಿತ್ರಗಳೆಲ್ಲವೂ ಕೂಡ ಹೊಟ್ಟೋಗಿದೆ ಅಂತ. नहीं, पुराने देवताओं का चित्र बहुत दिल से लेते हैं, क्योंकि शिव बाबा ने के बाद नेक्स्ट है देवताएं. ಹೀಗಂತೂ ಅಲ್ಲ, ಹಳೇದ್ರಲ್ಲಿ ಹಳೆಯರು ಅಥವಾ ಹಳಬ್ರಲ್ಲಿ ಹಳಬ್ರು ದೇವತೆಗಳ ಚಿತ್ರ ಅನ್ನೋದನ್ನ ಬಹಳ ಹೃದಯಪೂರ್ವಕವಾಗಿ ಅದನ್ನ ತಗೊಳ್ತಾರೆ. ಯಾಕೆ ಅಂತಂದ್ರೆ ಶಿವಬಾಬು ಅವರ ನಂತರ ಇರೋದೇನೆ ದೇವತೆಗಳು ಶ್ರೇಷ್ಠರು. ಎಸ್ಸ ಬಾತೆ ತುಮ್ ಬಚ್ಚೆ ಧಾರಣ್ ಕರ್ ರಹೆ ಹೋ. ಇದೆಲ್ಲವನ್ನು ಕೂಡ, ಎಲ್ಲಾ ಮಾತುಗಳನ್ನು ಕೂಡ ತಾವು ಮಕ್ಕಳು ಗ್ರಹಣ ಮಾಡ್ತಾ ಇದ್ದೀರಾ. ಅವರೊಂಕೋ ರಾಸ್ತಾ ಬತಾನೆ, ಬೇರೆಯವ್ರಿಗೆ ದಾರಿಯನ್ನ ಹೇಳಲಿಕ್ಕಾಗಿ. ಯಹ ಹೇ बिल्कुल नई पढ़ाई, इदाಗಿದೆ संपूर्ण ಹೊಸ ವಿದ್ಯೆ. तुमने ही यह सुनी थी और पद पाया था और कोई नहीं जानते. ತಾವೇ ಇದನ್ನ ಕೇಳಿದೀರಾ, ಅದಕ್ಕಾಗಿ ಪದವಿಯನ್ನು ಕೂಡ ಪಡ್ಕೊಂಡಿದ್ದೀರಾ, ಮತ್ತೆ ಬೇರೆ ಯಾರು ಕೂಡ ಇದನ್ನ ತಿಳ್ಕೊಂಡಿಲ್ಲ. ತುಮ್ಕೋ ರಾಜಯೋಗ ಪರಂಪಿತ ಪರಮಾತ್ಮ ಸಿಕ್ಲಾ ರಹೆ ಹೇ. ತಮ್ಗೆ ರಾಜಯೋಗವನ್ನ ಪರಂಪಿತ ಪರಮಾತ್ಮ ಅವರು ಕಲಿಸ್ತಾ ಇದ್ದಾರೆ. ಮಹಾಭಾರತ್ ಲಡಾಯಿ ಬಿ ಮಶೂರ್ ಹೇ. ಮಹಾಭಾರತದ ಯುದ್ಧನೂ ಕೂಡ ಬಹಳ ಪ್ರಸಿದ್ಧ. ಕ್ಯಾ ಹೋತಾ ಹೇ ಸೋ ತೋ ಆಗೆ ಚಲ್ ದೇಖೆಂಗೆ. ಏನಾಗುತ್ತೆ ಅಂತ ಮುಂದೆ ಹೋಗ್ತಾ ನೋಡೋಣ. ಕೋಯಿ ಕ್ಯಾ ಕೇತೆ ಕೋಯಿ ಕ್ಯಾ ಕೇತೆ. ಒಬ್ರೇನ್ ಹೇಳ್ತಾರೆ, ಇನ್ನೊಬ್ರು ಮತ್ತೊಂದು ಹೇಳ್ತಾರೆ. ದಿನ್ ಪ್ರತಿದಿನ್ ಮನುಷ್ಯಂಕೋ ಟಚ್ ಹೋತಾ ಜಾತಾ ಹೇ. ದಿನ ಕಳೆದಂತೆ ಮನುಷ್ಯರಿಗೆ ಇದೆಲ್ಲವೂ ಕೂಡ ಬುದ್ಧಿಯಲ್ಲಿ ಬರ್ತಾ ಹೋಗುತ್ತೆ. कहते भी है वर्ल्ड वार लग जाएगी. ಹೇಳ್ತಾರೆ ವಿಶ್ವ ಮಹಾಯುದ್ಧ ಅನ್ನೋದು ಶುರುವಾಗೋಗ್ಬಿಡುತ್ತೆ. उससे पहले तुम बच्चों को अपनी पढ़ाई से कर्मातीत अवस्था प्राप्त करनी है. ಇದಕ್ಕಿಂತ ಮುಂಚೆ ನಾವು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕರ್ಮಾತೀತ ಸ್ಥಿತಿಯನ್ನ ಪಡಿಬೇಕಾಗಿದೆ. ಬಾಕಿ असुरों और देवताओं की कोई लड़ाई नहीं होती है. ಹಾಗಂತ ಅಂದ್ಬಿಟ್ಟು ಯಾವುದೇ ಅಸುರರ್ದು ದೇವತೆಗಳು ಯುದ್ಧ ಆಗತ್ತೆ, ಹಾಗಿಲ್ಲ. इस समय तुम ब्राह्मण संप्रदाय हो, जो फिर जाकर दैवी संप्रदाय बनते हो. ಈ ಸಮಯದಲ್ಲಿ ತಾವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಾ, ನಂತರ ತಾವು ದೈವಿ ಸಂಪ್ರದಾಯದವರಾಗ್ತೀರಾ. इसलिए इस जन्म में दैवी गुण धारण कर रहे हो. ಅದಕ್ಕಾಗಿ ಈ ಜನ್ಮದಲ್ಲಿ ತಾವು ದೈವಿ ಗುಣಗಳನ್ನ ಗ್ರಹಣ ಮಾಡ್ತಾ ಇದ್ದೀರಾ. ನಂಬರ್ 1 ದೈವಿ ಗುಣ ಹೇ ಪವಿತ್ರತಾ ಕಾ. ಮೊಟ್ಟ ಮೊದಲನೇ ಅತ್ಯುತ್ತಮವಾದಂತಹ ದೈವಿ ಗುಣ ಆಗಿದೆ ಪವಿತ್ರತೆ. ತುಮ್ ಈ ಶರೀರ ದ್ವಾರ ಕಿತನೆ ಪಾಪ ಕರ್ತೆ ಆಯೆ ಹೋ. ತಾವು ಈ ಶರೀರದ ಮೂಲಕ ಎಷ್ಟೊಂದು ಪಾಪವನ್ನ ಮಾಡ್ತಾ ಬಂದಿದ್ದೀರಾ. ಆತ್ಮ ಕೋ ಹಿ ಕಹಾ ಜಾತಾ ಹೇ ಪಾಪಾತ್ಮ. ಆತ್ಮ ಇನ್ ಕರ್ಮೇಂದ್ರಿಯೋ ಸೆ ಕಿತನೆ ಪಾಪ ಕರ್ತಿ ರಹತಿ ಹೇ. ಆತ್ಮಕನೇ ಹೇಳಲಾಗುತ್ತೆ ಪಾಪಾತ್ಮ ಅಂತ. ಆತ್ಮ ಈ ಕರ್ಮೇಂದ್ರಿಯಗಳ ಮೂಲಕ ಎಷ್ಟೊಂದು ಪಾಪವನ್ನ ಮಾಡ್ತಾನೆ ಇರುತ್ತೆ. ಅಬ್ ಹಿಯರ್ ನೋ ಇವಿಲ್. ಅದಕ್ಕಾಗಿ ಈಗ ಕೆಟ್ಟದನ್ನ ಕೇಳಬೇಡಿ. ಕಿಸ್ಕೋ ಕಹಾ ಜಾತಾ ಹೇ. ಯಾರಿಗೆ ಇದನ್ನ ಹೇಳ್ತಾ ಇರೋದು. ಆತ್ಮಕೋ, ಆತ್ಮಕ್ಕೆ. ಆತ್ಮ ಹಿ ಕಾನೋ ಸೆ ಸುನ್ತಿ ಹೇ. ಆತ್ಮನೇ ಕಿವಿಗಳಿಂದ ಕೇಳುತ್ತೆ. ಬಾಪ್ನೆ ತುಮ್ ಬಚ್ಚೋಂಕೋ ಸ್ಮೃತಿ ದಿಲಾಯಿ ಹೇ. ತಂದೆ ತಾವು ಮಕ್ಕಳಿಗೆ ಸ್ಮೃತಿಯನ್ನ ತರಿಸ್ಕೊಡ್ತಾ ಇದ್ದಾರೆ. ಕಿ ತುಮ್ ಆದಿ ಸಂತಾನ್ ದೇವಿ ದೇವತಾ ಧರ್ಮ ವಾಲೇತೆ. ತಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಾ. ಚಕ್ರ ಖಾಖರ್ ಅಬ್ ಫಿರ್ ತುಮ್ಕೋ ವಹಿ ಬನ್ನಾ ಹೇ. ಈಗ ಚಕ್ರವನ್ನ ಸುತ್ತಿ ನಂತರ ತಾವು ಮತ್ತೆ ದೇವತೆಗಳೇ ಆಗ್ಬೇಕಾಗಿದೆ. ಯ ಮೀಟಿ ಸ್ಮೃತಿ ಆನೆ ಸೆ ಪವಿತ್ರ ಬನ್ನೆ ಕಿ ಹಿಮ್ಮತ್ ಅತಿ ಹೇ. ಯಾವಾಗ ಈ ಸಿಹಿಯಾದಂತಹ ಸ್ಮೃತಿ ಬರುತ್ತೆ, ಆಗ ಪವಿತ್ರರಾಗೋದಿಕ್ಕೆ ಧೈರ್ಯ ಅನ್ನೋದು ಬರುತ್ತೆ. तुम्हारी बुद्धि में है हमने कैसे 84 का पार्ट बजाया है. ಈಗ ತಮ್ಮ ಬುದ್ಧಿಯಲ್ಲಿ ಬಂದಿದೆ ಹೇಗೆ ನಾವು 84 ಜನ್ಮಗಳ ಪಾತ್ರವನ್ನ ಅಭಿನಯ ಮಾಡಿದ್ದೇವೆ. ಪೆಹಲೆ ಪೆಹಲೆ ಹಮ್ ಯಹ್ತೆ. ಮೊಟ್ಟ ಮೊದಲು ನಾವು ಇದಾಗಿದ್ವಿ, ದೇವಿ ದೇವತೆಗಳಾಗಿದ್ವಿ. ಯ ಕಹಾನಿ ಹೇನಾ, ಇದು ಕತೆ ಅಲ್ವಾ. ಬುದ್ಧಿ ಮೇ ಆನಾ ಚಾಹಿಯೆ 5000 ವರ್ಷ ಪೆಹಲೆ ಹಮ್ ಸೋ ದೇವತಾ ಥೆ. ಬುದ್ಧಿಯಲ್ಲಿ ಬರಬೇಕಾಗಿದೆ ನಾವು 5000 ವರ್ಷಗಳ ಹಿಂದೆ ನಾವು ದೇವತೆಗಳಾಗಿದ್ವಿ. ಹಮ್ ಆತ್ಮ ಮೂಲವತನ್ ಕೆ ರಹನೆ ವಾಲಿ ಹೇ. ನಾವು ಆತ್ಮಗಳು ಮೂಲವತನದ ನಿವಾಸಿಗಳು. ಆಗೆ ಯ ಜರಾ ಭಿ ಖ್ಯಾಲ್ ನಹಿ ತಾ. ಇದೆಲ್ಲವೂ ಕೂಡ ಮುಂಚೆ ಯಾವುದೇ ವಿಚಾರಗಳು ಗೊತ್ತಿರಲಿಲ್ಲ. ಹಮ್ ಆತ್ಮಾओं का यह घर है. ನಾವು ಆತ್ಮಗಳ ಮನೆ ಇದಾಗಿದೆ. ವಹಾ ಸೆ ಹಮ್ ಆತೆ ಹೇ ಪಾಠ ಬಜಾನೆ. ಅಲ್ಲಿಂದ ನಾವು ಇಲ್ಲಿಗೆ ಬರ್ತೇವೆ ಪಾತ್ರವನ್ನ ಅಭಿನಯ ಮಾಡಲಿಕ್ಕೆ.
ಸೂರ್ಯವಂಶಿ ಚಂದ್ರವಂಶಿ ಬನೆ. ಸೂರ್ಯವಂಶಿ ಚಂದ್ರವಂಶಿಗಳು ಆದ್ವಿ. ಅಭಿ ತುಮ್ ಬ್ರಹ್ಮ ಕಿ ಸಂತಾನ್ ಬ್ರಾಹ್ಮಣ್ ವಂಶಿ ಹೋ. ತಾವು ಈಗ ಬ್ರಹ್ಮನ ಸಂತಾನರು, ಬ್ರಾಹ್ಮಣ ವಂಶೀಯರಾಗಿದ್ದೀರಾ. ತುಮ್ ಈಶ್ವರಿಯ ಔಲಾದ್ ಬನೆ ಹೋ. ತಾವು ಈಶ್ವರನ ಮಕ್ಕಳಾಗಿದ್ದೀರಾ. ಈಶ್ವರ್ ಬೈಟ್ ತುಮಕೋ ಶಿಕ್ಷಾ ದೇತೆ ಹೇ. ಈಶ್ವರ ಕುಳಿತು ತಮಗೆ ಶಿಕ್ಷಣವನ್ನ ಕೊಡ್ತಾರೆ. ಯ ಸುಪ್ರೀಂ ಬಾಪ್, ಸುಪ್ರೀಂ ಟೀಚರ್, ಸುಪ್ರೀಂ ಗುರು ಬಿ ಹೇ. ಇವರಾಗಿದ್ದರೆ ಸರ್ವೋತ್ತಮವಾದಂತಹ ತಂದೆ, ಸರ್ವೋತ್ತಮವಾದಂತಹ ಶಿಕ್ಷಕರು ಹಾಗೂ ಸರ್ವೋತ್ತಮವಾದಂತಹ ಗುರುಗಳು. ಹಮ್ ಉನ್ಕಿ ಮತ್ ಸೆ ಸಬ್ ಮನುಷ್ಯೋಂ ಕೋ ಶ್ರೇಷ್ಠ ಬನಾತೆ ಹೇ. ಅವರ ಶ್ರೇಷ್ಠವಾದಂತಹ ಮತದಿಂದ ನಾವೆಲ್ಲ ಮನುಷ್ಯರನ್ನ ಶ್ರೇಷ್ಠರನ್ನಾಗಿ ಮಾಡ್ತಾ ಇದ್ದೇವೆ. ಮುಕ್ತಿ ಜೀವನ್ ಮುಕ್ತಿ ದೋನೋ ಶ್ರೇಷ್ಠ ಹೈ. ಮುಕ್ತಿ ಹಾಗೂ ಜೀವನ್ ಮುಕ್ತಿ ಇವೆರಡೂ ಕೂಡ ಬಹಳ ಶ್ರೇಷ್ಠವಾದದ್ದು. ಹಮ್ ಅಪ್ನೆ ಘರ್ ಜಾಯೆಂಗೆ, ಫಿರ್ ಪವಿತ್ರ ಆತ್ಮಾಯೇ ಆಕರ್ ರಾಜ್ಯ ಕರೆಂಗೆ. ನಾವು ಆತ್ಮಗಳು ಮನೆಗೆ ಹೋಗ್ತೇವೆ, ನಂತರ ಪವಿತ್ರ ಆತ್ಮಗಳು ಬಂದು ರಾಜ್ಯವನ್ನ ನಡೆಸ್ತಾರೆ. ಯ ಚಕ್ರ ಹೇನಾ, ಇದು ಚಕ್ರ ತಾನೆ. ಇಸ್ಕೋ ಕಹಾ ಜಾತಾ ಹೇ ಸ್ವದರ್ಶನ್ ಚಕ್ರ. ಇದಕ್ಕೆ ಹೇಳಲಾಗುತ್ತೆ ಸ್ವದರ್ಶನ ಚಕ್ರ. ಯ ಜ್ಞಾನ್ ಕಿ ಬಾತ್ ಹೈ. ಇದೆಲ್ಲವೂ ಕೂಡ ತಿಳುವಳಿಕೆಯ ಮಾತು. ಬಾಪ್ कहते हैं तुम्हारा ये ಸ್ವದರ್ಶನ್ ಚಕ್ರ ರುಕನಾ ನಹಿ ಚಾಹಿಯೆ. ಬಾಬೋರ್ ಹೇಳ್ತಾರೆ, ನಿಮ್ಮ ಈ ಒಂದು ಸ್ವದರ್ಶನ ಚಕ್ರ ಎಂದು ಕೂಡ ನಿಲ್ಲಬಾರ್ದು. ಫಿರ್ತೆ ರಹನೆ ಸೆ ವಿಕರ್ಮ ವಿನಾಶ್ ಹೋ ಜಾಯೆಂಗೆ. ಇದು ಬುದ್ಧಿಯಲ್ಲಿ ತಿರುಗಿಸ್ತಾ ಇರೋದ್ರಿಂದ ವಿಕರ್ಮಗಳು ವಿನಾಶ ಆಗುತ್ತೆ. ತುಮ್ ಇಸ್ ರಾವಣ್ ಪರ್ ಜೀತ್ ಪಾಲೆಂಗೆ. ತಾವು ಈ ರಾವಣನ ಮೇಲೆ ವಿಜಯವನ್ನ ಪಡಿತೀರಾ. ಪಾಪ ಮಿಟ್ ಜಾಯೆಂಗೆ. ಪಾಪ ಅನ್ನೋದು ಅಳಿಸೋಗುತ್ತೆ. ಅಬ್ ಸ್ಮೃತಿ ಆಯಿ ಹೇ ಸಿಮರನ್ ಕರ್ನೆ ಕೆ ಲಿಯೆ. ಈಗ ನಮಗೆ ಸ್ಮೃತಿ ಬಂದಿದೆ ಸ್ಮರಣೆ ಮಾಡಬೇಕು ಅಂತ. ಏಸೆ ನಹಿ ಮಾಲಾ ಬೈಟ್ ಸಿಮರನ್ ಕರ್ನಿ ಹೇ. ಹೀಗಲ್ಲ, ಮಾಲೆಯನ್ನ ಕೂತ್ಕೊಂಡು ಸ್ಮರಣೆ ಮಾಡಬೇಕು. ಆತ್ಮಾ ಮೇ ಅಂದರ್ ಜ್ಞಾನ್ ಹೇ ಜೋ ತುಮ್ ಬಚ್ಚೋಂ ಕೋ ಔರ್ ಬಾಯಿ ಬೆಹನೋಂ ಕೋ ಸಮಜಾನಾ ಹೇ. ಆತ್ಮದ ಒಳಗೆ ಈಗ ಜ್ಞಾನ, ತಿಳುವಳಿಕೆ ಅನ್ನೋದು ತಾವು ಮಕ್ಕಳಲ್ಲಿದೆ. ಅದನ್ನ ತಾವು ತಮ್ಮ ಸಹೋದರ ಸಹೋದರಿಯರಿಗೆ ತಿಳಿಸ್ಕೊಡ್ಬೇಕಾಗಿದೆ. ಬಚ್ಚೆ ಬಿ ಮದದ್ಗಾರ್ ತೋ ಬನೆಂಗೆನಾ. ಮಕ್ಕಳು ಕೂಡ ಸಹಯೋಗಿಗಳಂತೂ ಆಗ್ತಾರೆ ತಾನೆ. ತುಮ್ ಬಚ್ಚೋಂ ಕೋ ಹಿ ಸ್ವದರ್ಶನ್ ಚಕ್ರಧಾರಿ ಬನಾತಾ ಹೂಂ. ತಂದೆ ಹೇಳ್ತಾರೆ, ತಾವು ಮಕ್ಕಳನ್ನೇ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡ್ತಾನೆ. ಯ ಜ್ಞಾನ್ ಮೇರೆ ಮೇ ಹೈ ಇಸ್ಲಿಯೇ ಮುझे ಜ್ಞಾನ್ ಕಾ ಸಾಗರ್ ಮನುಷ್ಯ ಸೃಷ್ಟಿ ಕಾ ಬೀಜ ರೂಪ್ ಕೇತೆ ಹೈ. ಈ ಜ್ಞಾನ ನನ್ನಲ್ಲಿದೆ, ಅದಕ್ಕಾಗಿಯೇ ನನ್ನನ್ನ ಜ್ಞಾನ ಸಾಗರ, ಮನುಷ್ಯ ಸೃಷ್ಟಿಯ ಬೀಜ ರೂಪ ಅಂತ ಕರೀತಾರೆ. ಉನ್ಕೋ ಬಾಗ್ವಾನ್ ಕಹಾ ಜಾತಾ ಹೈ. ಅವ್ರಿಗೆ ಭಗವಂತ ಅಂತಾನು ಕೂಡ ಕರೀತಾರೆ, ಅಂದ್ರೆ ಹೂದೋಟಕದ ಮಾಲೀಕ ಅಂತಾನು ಕೂಡ ಕರೀತಾರೆ. ದೇವಿ ದೇವತಾ ಧರ್ಮ ಕಾ ಬೀಜ್ ಶಿವಬಾಬಾ ನೇ ಹಿ ಲಗಾಯಾ ಹೈ. ದೇವಿ ದೇವತಾ ಧರ್ಮದ ಬೀಜವನ್ನ ಶಿವಬಾಬೋರನೇ ನೆಟ್ಟಿರುವಂತದ್ದು. ಅಭಿ ತುಮ್ ದೇವಿ ದೇವತಾ ಬನ್ ರಹೆ ಹೋ. ಈಗ ತಾವು ದೇವಿ ದೇವತೆಗಳು ಆಗ್ತಾ ಇದ್ದೀರಾ. ಯ ಸಾರಾ ದಿನ್ ಸಿಮಿರನ್ ಕರ್ತೆ ರಹೋ ತೋ ಬಿ ತುಮ್ಹಾರಾ ಬಹುತ್ ಕಲ್ಯಾಣ ಹೈ. ಇದನ್ನ ಪೂರ್ಣ ದಿನ ಸ್ಮರಣೆ ಮಾಡ್ತಾ ಇದ್ರೆ ಇದು ಕೂಡ ಬಹಳ ಶ್ರೇಷ್ಠವಾದಂತದ್ದೇ ಆಗಿದೆ, ಕಲ್ಯಾಣ ಆಗೋಗುತ್ತೆ. ದೈವಿ ಗುಣ ಬಿ ಧಾರಣ್ ಕರ್ನೆ ಹೈ. ದೈವಿ ಗುಣವನ್ನು ಕೂಡ ಧಾರಣೆ ಮಾಡಬೇಕಾಗಿದೆ. ಪವಿತ್ರ ಬಿ ಬನ್ನ ಹೈ. ಪವಿತ್ರರು ಕೂಡ ಆಗ್ಬೇಕಾಗಿದೆ. ಸ್ತ್ರೀ ಪುರುಷ ದೋನೋ ಇಕ್ಕಟ್ಟೆ ರಹತೆ ಪವಿತ್ರ ಬಂತೆ ಹೋ. ಸ್ತ್ರೀ ಪುರುಷರು ಜೊತೆಗಿದ್ರೂ ಕೂಡ ಪವಿತ್ರರಾಗ್ತೀರಾ. ಏಸೆ ಧರ್ಮ ತೋ ಹೋತಾ ನಹಿ. ಇಂತಹ ಧರ್ಮ ಅಂತೂ ಎಲ್ಲೂ ಇರೋದಿಲ್ಲ. ನಿವೃತ್ತಿ ಮಾರ್ಗ ವಾಲೆ ತೋ ವ ಸಿರ್ಫ್ ಪುರುಷ ಬಂತೆ ಹೈ. ನಿವೃತ್ತಿ ಮಾರ್ಗದಲ್ಲಂತೂ ಕೇವಲ ಪುರುಷರೇ ಇರ್ತಾರೆ. कहते हैं ना, स्त्री पुरुष दोनों इकट्ठे पवित्र रह नहीं सकते, मुश्किल है. ಹೇಳ್ತಾರಲ್ವಾ, ಸ್ತ್ರೀ ಮತ್ತೆ ಪುರುಷರು ಜೊತೆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಪವಿತ್ರರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಇದಂತೂ ಬಹಳ ಕಷ್ಟ ಅಂತ. ಸತ್ಯುಗ್ ಮೇ ಥೇನಾ. ಅದಕ್ಕೆ ಶುಭಾಬೋರ್ ಹೇಳ್ತಾರೆ, ಸತ್ಯುಗದಲ್ಲಂತೂ ಇದ್ರಿ ತಾನೆ. ಲಕ್ಷ್ಮೀ ನಾರಾಯಣ್ ಕಿ ಮಹಿಮಾ ಬಿ ಗಾತೆ ಹೈ. ಅದಕ್ಕಾಗಿ ಲಕ್ಷ್ಮೀ ನಾರಾಯಣರ ಮಹಿಮೆಯನ್ನು ಕೂಡ ಮಾಡ್ತಾರೆ. ಅಭಿ ತುಮ್ ಜಾನ್ತೆ ಹೋ ಬಾಬಾ हमको शूद्र से ब्राह्मण बनाए फिर देवता बनाते हैं. ಈಗ ತಾವು ಮಕ್ಕಳಿಗಂತೂ ಗೊತ್ತಿದೆ, ತಂದೆ ನಮ್ಮನ್ನ ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿ ನಂತರ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಹಮ್ ಹಿ ಪೂಜಸೆ ಪೂಜಾರಿ ಬನೆಂಗೆ. ನಾವೇ ಪೂಜ್ಯರಿಂದ ಪೂಜಾರಿಗಳು ಆಗ್ತೇವೆ. ಫಿರ್ ಜಬ್ ವಾಮಾರ್ಗ್ ಮೇ ಜಾಯೆಂಗೆ ತೋ ಶಿವ್ ಕಾ ಮಂದಿರ್ ಬನಾಯೆ ಪೂಜಾ ಕರೆಂಗೆ.
ಯಾವಾಗ ವಾಮ ಮಾರ್ಗದಲ್ಲಿ ಬರ್ತೀವಿ ಆಗ ಶಿವನ ಮಂದಿರವನ್ನ ಮಾಡಿ ನಂತರ ಪೂಜೆಯನ್ನ ಮಾಡ್ತೇವೆ. ತುಮ್ ಬಚ್ಚೋं को अपने 84 जन्म का ज्ञान है. ತಾವು ಮಕ್ಕಳಿಗೆ 84 ಜನ್ಮದ ತಿಳುವಳಿಕೆ ಇದೆ. बाप ही कहते हैं तुम अपने जन्मों को नहीं जानते हो, मैं बताता हूँ. ತಂದೆನೇ ಹೇಳ್ತಾರೆ ತಾವು ಮಕ್ಕಳಿಗೆ ತಮ್ಮ ಜನ್ಮಗಳ ಬಗ್ಗೆ ಏನು ಕೂಡ ಗೊತ್ತಿಲ್ಲ, ನಾನು ನಿಮ್ಗೆ ತಿಳಿಸ್ತೇನೆ. ऐसे और कोई मनुष्य कह ना सके. ಹೀಗೆ ಯಾವುದೇ ಮನುಷ್ಯರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಮ್ಕು ಅಬ್ ಬಾಪ್ ಸ್ವದರ್ಶನ್ ಚಕ್ರಧಾರಿ ಬನಾತೆ ಹೇ. ಈಗ ತಂದೆ ನಮ್ಮನ್ನ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ತುಮ್ ಆತ್ಮ ಪವಿತ್ರ ಬನ್ ರಹಿ ಹೋ. ತಾವ್ ಆತ್ಮಗಳು ಪವಿತ್ರರಾಗ್ತಾ ಇದ್ದೀರಾ. ಶರೀರ್ ತೋ ಯಹಾ ಪವಿತ್ರ ಬನ್ ನಾ ಸಕೆ. ಶರೀರ ಅಂತೂ ಇಲ್ಲಿ ಪವಿತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. आत्मा पवित्र बन जाती है तो फिर अपवित्र शरीर को छोड़ना पड़ता है. ಆತ್ಮ ಯಾವಾಗ ಪವಿತ್ರ ಆಗೋಗ್ಬಿಡುತ್ತೆ ಆಗ ಅಪವಿತ್ರ ಶರೀರವನ್ನ ಬಿಡಬೇಕಾಗತ್ತೆ. ಅಬ್ ಆತ್ಮಂಕೋ ಪವಿತ್ರ ಹೋಕರ್ ಜಾನ ಹೇ. ಈಗಂತೂ ಆತ್ಮಗಳು ಪವಿತ್ರರಾಗಿ ಹೋಗ್ಬೇಕಾಗಿದೆ. ಪವಿತ್ರ ದುನಿಯಾ ಅಬ್ ಸ್ಥಾಪನ್ ಹೋ ರಹಿ ಹೇ. ಪವಿತ್ರ ಪ್ರಪಂಚ ಅನ್ನೋದು ಈಗ ಸ್ಥಾಪನೆ ಆಗ್ತಾ ಇದೆ. ಬಾಕಿ ಸಬ್ ಸ್ವೀಟ್ ಹೋಮ್ ಮೇ ಚಲೆ ಜಾಯಂಗೆ. ಬಾಕಿ ಎಲ್ರು ಕೂಡ ಬೇರೆ ಎಲ್ರು ಕೂಡ ಸಿಹಿಯಾದಂತಹ ಮನೆಗೆ ಹೋಗ್ತಾರೆ. ಯಾದ್ ರಖನಾ ಚಾಹಿಯೆ. ಇದನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದೆ. ಬಾಪ್ ಕಿ ಯಾದ್ ಕೆ ಸಾಥ್ ಸಾಥ್ ಘರ್ ಕಿ ಬಿ ಯಾದ್ ಜರೂರ್ ಚಾಹಿಯೆ. ತಂದೆಯ ನೆನಪಿನ ಜೊತೆಗೆ ಮನೆಯ ನೆನಪು ಕೂಡ ಅವಶ್ಯಕವಾಗಿ ಬೇಕಾಗಿದೆ. ಕ್ಯೂಂಕಿ ಅಬ್ ವಾಪಸ್ ಘರ್ ಜಾನಾ ಹೈ. ಯಾಕೆ ಅಂತಂದ್ರೆ ಈಗ ನಾವು ವಾಪಸ್ ಮನೆಗೆ ಹೋಗ್ಬೇಕಾಗಿದೆ. ಘರ್ ಮೇ ಹಿ ಬಾಪ್ ಕೋ ಯಾದ್ ಕರ್ನಾ ಹೈ. ತಂದೆಯನ್ನ ಮನೆಯಲ್ಲೇ ನೆನಪು ಮಾಡ್ಬೇಕಾಗಿದೆ. ತಂದೆಯನ್ನ ಪರಂಧಾಮದ ಮನೆಯಲ್ಲೇ ನೆನಪು ಮಾಡ್ಬೇಕಾಗಿದೆ. बल तुम जानते हो बाबा इस तन में आकर हमको सुना रहे हैं. ಹೌದು, ನಮ್ಗಂತೂ ಗೊತ್ತಿದೆ. ಈಗ ಶಿವಬಾಬಾ ಅವರು ಬ್ರಹ್ಮನ ತನುವಿನಲ್ಲಿ ಬಂದು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪರಂತು ಬುದ್ಧಿ ಪರಂಧಾಮ್ ಸ್ವೀಟ್ ಹೋಮ್ ಸೇ ಟೂಟ್ನಿ ನಹಿ ಚಾಹಿಯೆ. ಆದ್ರೆ ನಮ್ಮ ಬುದ್ಧಿ ಪರಂಧಾಮ ಸಿಹಿಯಾದಂತಹ ಮನೆಯಿಂದ ದೂರ ಆಗ್ಬಾರ್ದು. ಟೀಚರ್ ಘರ್ ಚೋಡ್ಕರ್ ಆತೆ ಹೈ. ಶಿಕ್ಷಕರು ಮನೆಯನ್ನ ಬಿಟ್ಟು ಬರ್ತಾರೆ. ತುಮ್ಕೋ ಪಡಾನೆ, ನಿಮ್ಗೆ ಓದಿಸ್ಲಿಕ್ಕಾಗಿ. ಪಡಾಕರ್ ಫಿರ್ ಬಹುತ್ ದೂರ್ ಚಲೆ ಜಾತೆ ಹೋ. ಇದನ್ನ ತಾವು ಓದಿ ಬಹಳ ದೂರ ಹೋಗ್ತೀರಾ. ಸೆಕೆಂಡ್ ಮೇ ಕಹಾ ಬಿ ಜಾ ಸಕ್ತೆ ಹೈ. ಒಂದು ಕ್ಷಣದಲ್ಲಿ ಎಲ್ ಬೇಕಾದ್ರೂ ಹೋಗ್ಬೋದು. ಆತ್ಮ ಕಿತನಿ ಛೋಟಿ ಬಿಂದಿ ಹೈ. ಆತ್ಮ ಎಷ್ಟು ಸಣ್ಣದಾದಂತಹ ಬಿಂದು ಆಗಿದೆ. ವಂಡರ್ ಕಾನಾ ಚಾಹಿಯೆ. ಇದಂತೂ ಬಹಳ ಆಶ್ಚರ್ಯಕರವಾಗಿದೆ. ಬಾಪ್ನೆ ಆತ್ಮ ಕಾ ಬಿ ಜ್ಞಾನ್ ದಿಯಾ ಹೈ. ತಂದೆ ಆತ್ಮಗಳ ಜ್ಞಾನವನ್ನು ಕೂಡ ಕೊಟ್ಟಿದ್ದಾರೆ. ಯಹ ಭಿ ತುಮ್ ಜಾನ್ತೆ ಹೋ ಸ್ವರ್ಗ ಮೇ ಕೋಯಿ ಗಂದಿ ಚೀಸ್ ಹೋತಿ ನಹಿ. ಇದಂತೂ ತಮಗೆ ಗೊತ್ತಿದೆ, ಸ್ವರ್ಗದಲ್ಲಿ ಯಾವುದೇ ಕೊಳಕಾದಂತಹ ವಸ್ತು ಇರೋದಿಲ್ಲ. ಜಿಸ್ಮೆ ಹಾತ್ ಪಾವ್ ಅಥವಾ ಕಪಡೆ ಆದಿ ಮೈಲೆ ಹೋ. ಎಲ್ಲಿ ಕೈ ಕಾಲುಗಳು ಅಥವಾ ಬಟ್ಟೆಗಳು ಕೊಳಕಾಗುತ್ತೆ. ದೇವತಾಂಕಿ ಕೈಸಿ ಸುಂದರ್ ಪರ್ವಾಹಿಸ್ ಹೈ. ದೇವತೆಗಳದ್ದು ನೋಡಿ ಎಷ್ಟು ಸುಂದರವಾದಂತಹ ಪಾಲನೆ ನಡೀತಾ ಇದೆ. ಕಿತನೆ ಫಸ್ಟ್ ಕ್ಲಾಸ್ ಕಪಡೆ ಹೋಂಗೆ. ಎಷ್ಟು ಅತ್ಯುತ್ತಮವಾದಂತಹ ಬಟ್ಟೆಗಳಿರುತ್ತೆ. ಧೋನೆ ಕಿ ಬಿ ದರ್ಕಾರ್ ನಹಿ. ಒಗೆಯುವಂತ ಅವಶ್ಯಕತೆನೂ ಇಲ್ಲ. ಇನ್ಕೋ ದೇಕರ್ ಕಿತನಿ ಖುಷಿ ಹೋನಿ ಚಾಹಿಯೆ. ಇದನ್ನ ನೋಡಿ ತಮ್ಗೆ ಎಷ್ಟೊಂದು ಖುಷಿ ಆಗ್ಬೇಕಾಗಿದೆ. ಆತ್ಮ ಜಾನ್ತಿ ಹೇ ಭವಿಷ್ಯ 21 ಜನ್ಮ ಹಮ್ ಯಹ ಬನೆಂಗೆ. ಆತ್ಮಕ್ಕೆ ಗೊತ್ತಿದೆ ನಾವು ಭವಿಷ್ಯ 21 ಜನ್ಮಗಳಲ್ಲಿ ಹೀಗೆ ಆಗ್ತೇವೆ. ಬಸ್ ದೇಖ್ತೆ ರಹನಾ ಚಾಹಿಯೆ. ಕೇವಲ ನೋಡ್ತಾ ಇರ್ಬೇಕಾಗಿದೆ. ಯ ಚಿತ್ರ ಸಬ್ಕೆ ಪಾಸ್ ಹೋನಾ ಚಾಹಿಯೆ. ಈ ಚಿತ್ರ ಎಲ್ಲರ ಹತ್ರನೂ ಕೂಡ ಇರ್ಬೇಕಾಗಿದೆ. ಇಸ್ಮೆ ಬಡಿ ಖುಷಿ ಚಾಹಿಯೆ. ಇದರಲ್ಲಿ ಬಹಳ ಖುಷಿ ಇರ್ಬೇಕಾಗಿದೆ. ಹಮ್ಕೋ ಬಾಬಾ ಯ ಬನಾತೆ ಹೈ. ನಮ್ಮನ್ನ ತಂದೆಯವರು ಹೀಗ್ ಮಾಡ್ತಾರೆ. ಏಸಾ ಬಾಬಾ ಕೆ ಹಮ್ ಬಚ್ಚೆ ಫಿರ್ ರೋತೆ ಕ್ಯೂ ಹೈ. ಇಂತಹ ಶ್ರೇಷ್ಠವಾದಂತಹ ತಂದೆಯ ಮಕ್ಕಳಾಗಿರ್ಬೇಕಾದ್ರೆ ನಾವ್ಯಾಕೆ ಅಳಬೇಕು. ಹಮ್ಕೋ ಕೋಯಿ ಫಿಕರ್ ತೋಡಿ ಹೋನಾ ಚಾಹಿಯೆ. ನಮ್ಗೆ ಯಾವುದು ಕೂಡ ಚಿಂತೆ ಏನಾದ್ರು ಇರ್ಬೇಕೆ. ಇಂತಹ ತಂದೆ ಇರ್ಬೇಕಾದ್ರೆ ದೇವತಾಂಕೆ ಮಂದಿರ್ ಮೇ ಜಾಕರ್ ಮಹಿಮಾ ಗಾತೆ ಹೈ. ದೇವತೆಗಳ ಮಂದಿರಗಳಲ್ಲಿ ಹೋಗಿ ಮಹಿಮೆಯನ್ನ ಮಾಡ್ತಾರೆ. ಸರ್ವಗುಣ ಸಂಪನ್ ಅಚ್ಯುತಂ ಕೇಶವಂ ಕಿತನೆ ನಾಮ್ ಬೋಲ್ತೆ ಜಾತೆ ಹೈ. ಸರ್ವಗುಣ ಸಂಪನ್ನರು ಅಂತಾನು ಕೂಡ ಮಹಿಮೆ ಮಾಡ್ತಾರೆ. ಅಂದ್ರೆ ಅಚ್ಯುತಂ ಕೇಶವಂ ಅಂತಾನು ಕೂಡ ಹೇಳ್ತಾರೆ. ಅಂದ್ರೆ ಎಷ್ಟೊಂದು ಹೆಸರುಗಳಿಂದ ಕರೀತಾನೆ ಇರ್ತಾರೆ. ಯಹ ಸಬ್ ಶಾಸ್ತ್ರೋ ಮೇ ಲಿಖಾ ಹುವಾ ಹೈ ಜೋ ಯಾದ್ ಕರ್ತೆ ಹೈ. ಇದೆಲ್ಲವೂ ಕೂಡ ಶಾಸ್ತ್ರದಲ್ಲಿ ಬರೆದಿದೆ, ಯಾವುದನ್ನ ಅವರು ನೆನಪಿಸ್ಕೊಳ್ತಾ ಇರ್ತಾರೆ.
ಶಾಸ್ತ್ರೋ ಮೇ ಕಿಸ್ನೆ ಲಿಖಾ, ಶಾಸ್ತ್ರಗಳಲ್ಲಿ ಯಾರು ಬರ್ದಿರೋದು? ವ್ಯಾಸ. ಯೇ ಕೋಯಿ ನಯೇ ನಯೇ ಬಿ ಬತಾತೆ ರಹತೆ ಹೈ, ಇದು ಕೂಡ ಎಲ್ಲರೂ ಕೂಡ ಹೊಸಬ್ರು ಕೂಡ ಹೇಳ್ತಾರೆ. ಗ್ರಂಥ್ ಆಗೆ ಬಹುತ್ ಛೋಟಾ ಥಾ, ಗ್ರಂಥಗಳು ಮೊಟ್ಟ ಮೊದಲು ಬಹಳ ಸಣ್ಣದಾಗಿತ್ತು. ಹಾತ್ ಸೆ ಲಿಖಾ ಹುವಾ, ಕೈಯಿಂದ ಬರ್ದಿದ್ದು. ಅಭಿ ತೋ ಕಿತ್ನಾ ಬಡಾ ಬನಾ ದಿಯಾ ಹೈ, ಈಗ ಗ್ರಂಥಗಳನ್ನ ಎಷ್ಟು ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ. ಜರೂರ್ ಎಡಿಷನ್ ಕಿಯಾ ಹೋಗ, ಅವಶ್ಯಕವಾಗಿ ಇದರಲ್ಲಿ ಸೇರಿಸಿದರೆ. ಅಬ್ ಗುರು ನಾನಕ್ ತೋ ಆತೆ ಹಿ ಹೈ ಧರ್ಮ ಕಿ ಸ್ಥಾಪನಾ ಕರ್ನೆ, ಈಗಂತೂ ಗುರು ನಾನಕ್ ಅವರು ಬರ್ತಾರೆ ಅಂತಂದ್ರೆ ಧರ್ಮದ ಸ್ಥಾಪನೆಯನ್ನ ಮಾಡಲಿಕ್ಕೆ. ಜ್ಞಾನ್ ದೇನೆ ವಾಲಾ ತೋ ಏಕ್ ಹಿ ಹೈ, ಜ್ಞಾನವನ್ನ ಕೊಡುವಂತವ್ರಂತೂ ಒಬ್ಬರೇ ಆಗಿದ್ದಾರೆ. ಕ್ರೈಸ್ಟ್ ಬಿ ಆತೆ ಹೈ ಸಿರ್ಫ್ ಧರ್ಮ ಕಿ ಸ್ಥಾಪನಾ ಕರ್ನೆ, ಕ್ರಿಸ್ತನು ಕೂಡ ಬರ್ತಾನೆ ಕೇವಲ ಧರ್ಮದ ಸ್ಥಾಪನೆಯನ್ನ ಮಾಡ್ಲಿಕ್ಕಾಗಿ. ಜಬ್ ಸಬ್ ಆ ಜಾತೆ ಹೈ ಫಿರ್ ತೋ ವಾಪಸ್ ಜಾಯಂಗೆ, ಯಾವಾಗ ಎಲ್ಲರೂ ಕೂಡ ಬರ್ತಾರೆ ಆಗ ನಾವು ವಾಪಸ್ ಹೋಗ್ತೇವೆ. ಗರ್ ಬೇಜ್ನೆ ವಾಲಾ ಕೌನ್, ಈಗ ಮನೆಗೆ ಕಳಿಸುವಂತವ್ರು ಯಾರು? ಕ್ಯಾ ಕ್ರೈಸ್ಟ್, ಏನ್ ಕ್ರಿಸ್ತ ಕಳಿಸ್ತಾನ? ನಹಿ, ವಹ ತೋ ಬಿನ್ ನಾಮ್ ರೂಪ್ ಮೇ ತಮೋ ಪ್ರಧಾನ್ ಅವಸ್ಥಾ ಮೇ ಹೈ, ಆ ಕ್ರಿಸ್ತನ ಆತ್ಮ ಅಂತೂ ಬೇರೆ ಹೆಸರು ರೂಪದಲ್ಲಿ ತಮೋ ಪ್ರಧಾನ ಸ್ಥಿತಿಯಲ್ಲಿದೆ ಆತ್ಮ. ಸತೋ ರಜೋ ತಮೋ ಮೇ ಆತೆ ಹೆನಾ, ಸತೋ ರಜೋ ತಮೋದಲ್ಲಿ ಬರುತ್ತಲ್ವ ಆತ್ಮದ ಸ್ಥಿತಿ. ಇಸ್ ಸಮಯ ಸಬ್ ತಮೋ ಪ್ರಧಾನ್ ಹೈ, ಈ ಸಮಯದಲ್ಲಿ ಎಲ್ಲ ಆತ್ಮಗಳು ಕೂಡ ತಮೋ ಪ್ರಧಾನ ಸ್ಥಿತಿಯಲ್ಲಿದೆ. ಸಬ್ಕಿ ಜಡಜಡಿ ಭೂತ್ ಅವಸ್ಥಾ ಹೆನಾ, ಈಗಂತೂ ಎಲ್ಲರಿಗೂ ಕೂಡ ಸಂಪೂರ್ಣ ತಮೋ ಪ್ರಧಾನ ಭೂತ ಸ್ಥಿತಿಯಾಗಿದೆ ತಾನೆ. ಪುನರ್ಜನ್ಮ ಲೇತೆ ಲೇತೆ ಇಸ್ ಸಮಯ ಸಬ್ ಧರ್ಮ ವಾಲೆ ಆಕರ್ ತಮೋ ಪ್ರಧಾನ್ ಬನೆ ಹೈ, ಪುನರ್ಜನ್ಮವನ್ನ ಪಡೀತಾ ಪಡೀತಾ ಈ ಸಮಯದಲ್ಲಿ ಎಲ್ಲ ಧರ್ಮದ ಆತ್ಮಗಳು ಕೂಡ ತಮೋ ಪ್ರಧಾನರಾಗಿದ್ದಾರೆ. ಅಬ್ ಸಬ್ಕೋ ವಾಪಸ್ ಜಾನಾ ಹೈ ಜರೂರ್, ಈಗಂತೂ ನಾವೆಲ್ಲರೂ ಕೂಡ ಅವಶ್ಯಕವಾಗಿ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಫಿರ್ ಸೆ ಚಕ್ರ ಫಿರ್ನಾ ಚಾಹಿಯೇ, ಮತ್ತೆ ಚಕ್ರವನ್ನ ಸುತ್ತಬೇಕಾಗತ್ತೆ. ಪೆಹಲೆ ನಯಾ ಧರ್ಮ ಚಾಹಿಯೇ, ಮೊಟ್ಟ ಮೊದಲಂತೂ ಹೊಸ ಧರ್ಮ ಬೇಕಾಗಿದೆ. ಜೋ ಸತ್ಯುಗ್ ಮೇ ಥಾ, ಯಾವುದು ಸತ್ಯುಗದಲ್ಲಿತ್ತು. ಬಾಪ್ ಹಿ ಆಕರ್ ಆದಿ ಸನಾತನ್ ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ ಕರ್ತೆ ಹೈ, ತಂದೆನೇ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ಫಿರ್ ವಿನಾಶ್ ಬಿ ಹೋನಾ ಹೈ, ನಂತರ ವಿನಾಶನೂ ಕೂಡ ಆಗ್ಬೇಕಾಗಿದೆ. ಸ್ಥಾಪನಾ ವಿನಾಶ್ ಫಿರ್ ಪಾಲನಾ, ಸ್ಥಾಪನೆ ಆಗುತ್ತೆ, ನಂತರ ವಿನಾಶ, ನಂತರ ಪಾಲನೆ ಆಗುತ್ತೆ. ಸತ್ಯುಗ್ ಮೇ ಏಕ್ ಹಿ ಧರ್ಮ ಹೋಗ, ಸತ್ಯುಗದಲ್ಲಿ ಒಂದೇ ಧರ್ಮ ಇರುತ್ತೆ. ये स्मृति आती है ना, ಈ ಸ್ಮೃತಿ ಬರುತ್ತೆ ತಾನೆ. ಸಾರಾ ಚಕ್ರ ಸ್ಮೃತಿ ಮೇ ಲಾನಾ ಹೈ, ಪೂರ್ಣ ಚಕ್ರವನ್ನ ನೆನಪಿನಲ್ಲಿ ತರಬೇಕಾಗುತ್ತೆ. ಅಭಿ ಹಮ್ 84 ಕಾ ಚಕ್ರ ಪೂರಾ ಕರ್ ವಾಪಸ್ ಘರ್ ಜಾಯಂಗೆ, ಈಗ ನಾವು 84 ಜನ್ಮದ ಚಕ್ರವನ್ನ ಪೂರ್ಣ ಮಾಡಿ ವಾಪಸ್ ಮನೆಗೆ ಹೋಗ್ತೇವೆ. ತುಮ್ ಬೋಲ್ತೆ ಚಲ್ತೆ ಸ್ವದರ್ಶನ್ ಚಕ್ರಧಾರಿ ಹೋ, ತಾವು ನಡೀತಾ ತಿರ್ಗಾಡ್ತಾ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ. ವ ಫಿರ್ ಕೇತೆ ಕೃಷ್ಣ ಕೋ ಸ್ವದರ್ಶನ್ ಚಕ್ರ ತಾ ಉನ್ಸೆ ಸಬ್ಕೋ ಮಾರ, ಅವರಂತೂ ಹೇಳ್ತಾರೆ ಕೃಷ್ಣನ ಹತ್ರ ಸ್ವದರ್ಶನ ಚಕ್ರ ಇತ್ತು, ಅದರಿಂದ ಎಲ್ಲರನ್ನು ಕೂಡ ಅವರು ಸಾಯಿಸಿದ್ರು. ಅಕಾಸುರ್ ಬಕಾಸುರ್ ಆದಿಕೆ ಚಿತ್ರ ದಿಕ್ಕಾಯೇ ಹೈ, ಯಾರನ್ನ ಸಾಯಿಸಿದ್ರು? ಅಕಾಸುರರು ಬಕಾಸುರರನ್ನ ಸಾಯಿಸಿದ್ರು ಅಂತ ಚಿತ್ರದಲ್ಲಿ ತೋರಿಸಿದ್ದಾರೆ. ಪರಂತು ಏಸೆ ಕೋಯಿ ಬಾತ್ ಹೇ ನಹಿ, ಅದಕ್ಕೆ ಶಿವಬಾಬು ಅವ್ರು ಹೇಳ್ತಾರೆ ಇಂಥದ್ದು ಯಾವುದು ಕೂಡ ಮಾತು ಇಲ್ಲ. ತುಮ್ ಬಚ್ಚೋಂಕೋ ಅಭಿ ಸ್ವದರ್ಶನ್ ಚಕ್ರಧಾರಿ ಬನ್ಕರ್ ರಹನಾ ಹೈ, ತಾವು ಮಕ್ಕಳು ಈಗ ಸ್ವದರ್ಶನ ಚಕ್ರಧಾರಿಗಳಾಗಿ ಇರಬೇಕಾಗಿದೆ. ಕ್ಯೂಂಕಿ ಸ್ವದರ್ಶನ್ ಚಕ್ರ ಸೆ ತುಮ್ಹಾರೆ ಪಾಪ್ ಕಟ್ತೆ ಹೈ, ಯಾಕೆ ಅಂತಂದ್ರೆ ಈ ಸ್ವದರ್ಶನ ಚಕ್ರದಿಂದ ತಮ್ಮ ಪಾಪ ಅನ್ನೋದು ನಾಶ ಆಗುತ್ತೆ. ಆಸುರಿಪನ ಖತಮ್ ಹೋತಾ ಹೈ, ಆಸುರಿತನ ಅನ್ನೋದು ಸಮಾಪ್ತಿ ಆಗುತ್ತೆ. ದೇವತಾओं और असुरों की लड़ाई तो हो ना सके, ದೇವತೆಗಳದ್ದು ಹಾಗೂ ಅಸುರರ ಯುದ್ಧ ನಡೀಲಿಕ್ಕೆ ಸಾಧ್ಯ ಇಲ್ಲ. असुर है कलयुग में, ದೇವತಾಯೇ ಹೈ ಸತ್ಯುಗ್ ಮೇ, ಯಾಕೆ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅಸುರರು ಇರೋದು ಕಲಿಯುಗದಲ್ಲಿ ಹಾಗೂ ದೇವತೆಗಳಿರೋದು ಸತ್ಯುಗದಲ್ಲಿ. ಬೀಚ್ ಮೇ ಹೈ ಸಂಗಮ ಯುಗ, ಇವೆರಡರ ಮಧ್ಯ ಇರೋದು ಸಂಗಮ ಯುಗ. ಶಾಸ್ತ್ರ ಹೈ ಹಿ ಭಕ್ತಿ ಮಾರ್ಗಕ್ಕೆ, ಶಾಸ್ತ್ರಗಳೆಲ್ಲವೂ ಕೂಡ ಭಕ್ತಿ ಮಾರ್ಗದ್ದಾಗಿದೆ. ಜ್ಞಾನ ಕಾ ನಾಮ್ ನಿಶಾನ್ ನಹಿ, ಅಲ್ಲಿ ತಿಳುವಳಿಕೆ ಹೆಸರು ಚಿಹ್ನೆ ಇಲ್ಲ. ಜ್ಞಾನ ಸಾಗರ್ ಏಕ್ ಹಿ ಬಾಪ್ ಹೈ ಸಬ್ಕೆ ಲಿಯೆ, ಜ್ಞಾನ ಸಾಗರ ಅಂತೂ ಒಬ್ಬರೇ ಆಗಿದ್ದಾರೆ ಸರ್ವರ್ಗೂ ಕೂಡ. ಸಿವಾಯ್ ಬಾಪ್ ಕೆ ಕೋಯಿ ಬಿ ಆತ್ಮ ಪವಿತ್ರ ಬನ್ ವಾಪಸ್ ಜಾ ನಹಿ ಸಕ್ತಿ, ತಂದೆಯ ಹೊರತು ಯಾವುದೇ ಆತ್ಮ ಪವಿತ್ರ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಅಂದ್ರೆ ವಾಪಸ್ ಮನೆಗೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪಾಠ ಜರೂರ್ ಬಜಾನಾ ಹೈ, ಪಾತ್ರವನ್ನಂತೂ ಅವಶ್ಯಕವಾಗಿ ಅಭಿನಯ ಮಾಡಬೇಕಾಗಿದೆ.
तो अब अपने 84 के ಚಕ್ರ को भी याद करना है. ಹಾಗಿದ್ದಲ್ಲಿ ಈಗ ನಮ್ಮ 84 ಜನ್ಮದ ಚಕ್ರವನ್ನು ಕೂಡ ನೆನಪು ಮಾಡಬೇಕು. हम अभी सत्युगी नए जन्म में आते हैं. ಈಗಂತೂ ನಾವು ಸತ್ಯುಗದಲ್ಲಿ ಹೊಸ ಜನ್ಮದಲ್ಲಿ ಬರ್ತೇವೆ. ऐसा जन्म फिर ಕಭಿ ನಹಿ ಮಿಲ್ತಾ. ಇಂತಹ ಜನ್ಮ ಮತ್ತೆಂದಿಗೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಶಿವಬಾಬಾ ಫಿರ್ ಬ್ರಹ್ಮ ಬಾಬಾ. ಮೊಟ್ಟ ಮೊದಲು ಶಿವಬಾಬಾ, ನಂತರ ಬ್ರಹ್ಮ ಬಾಬಾ. ಲೌಕಿಕ್, ಪಾರಲೌಕಿಕ್ और यह है अलौकिक बाप. ಒಬ್ಬರಾಗಿದ್ದಾರೆ ಲೌಕಿಕ ತಂದೆ, ಶರೀರದ ತಂದೆ, ಇನ್ನೊಬ್ರು ಪಾರಲೌಕಿಕ ತಂದೆ, ಆತ್ಮಗಳ ತಂದೆ, ಮತ್ತೆ ಇವರಾಗಿದ್ದಾರೆ ಅಲೌಕಿಕ ತಂದೆ ಬ್ರಹ್ಮ ಬಾಬಾ. ಇಸ್ ಸಮಯ ಕಿ ಹಿ ಬಾತ್ ಹೈ. ಇದೆಲ್ಲವೂ ಕೂಡ ಇಲ್ಲಿಯ ಮಾತಾಗಿದೆ. ಇನ್ಕೋ ಅಲೌಕಿಕ್ ಕಹಾ ಜಾತಾ ಹೈ. ಇವರನ್ನ ಅಲೌಕಿಕ ತಂದೆ ಅಂತ ಕರೀಲಾಗತ್ತೆ. तुम बच्चे उस शिव बाबा को स्मरण करते हो. ತಾವಂತೂ ಆ ಶಿವ ಬಾಬಾ ಅವರನ್ನ ಸ್ಮರಣೆ ಮಾಡ್ತೀರಾ. ब्रह्मा को नहीं, ब्रह्मनನ್ನ ನೆನಪು ಮಾಡೋದಿಲ್ಲ. बल ब्रह्मा के मंदिर में जाकर पूजा करते हैं. वह भी जब पूछते हैं जब सूक्ष्म वतन में संपूर्ण अव्यक्त मूर्त है. ಹೌದು, ಬ್ರಹ್ಮನ ಮಂದಿರಗಳಲ್ಲಿ ಹೋಗಿ ಪೂಜೆಯನ್ನ ಮಾಡ್ತಾರೆ. ಆ ಪೂಜೆನೂ ಕೂಡ ಯಾರು ಸೂಕ್ಷ್ಮ ವತನವಾಸಿ ಸಂಪೂರ್ಣ ಸ್ಥಿತಿಯನ್ನ ಪಡ್ಕೊಂಡಿದ್ದಾರೆ, ಬ್ರಹ್ಮ ಬಾಬಾ ಅವ್ಯಕ್ತ ಮೂರ್ತಿಗಳಾಗಿದ್ದಾರೆ, ಅವರ ಪೂಜೆ ನಡೆಯುತ್ತೆ. ಯೇ ಶರೀರದಾರಿ ಪೂಜಾಕ್ಕೆ ಲಾಯಕ್ ನಹಿ ಹೈ. ಅದಕ್ಕೆ ಬಾಬಾ ಅವ್ರು ಹೇಳ್ತಾ ಇದ್ದಾರೆ, ಶಿವ ಬಾಬಾ ಅವ್ರು ಹೇಳ್ತಾರೆ, ಈ ಶರೀರದಾರಿ ಬ್ರಹ್ಮ ಅವರು ಪೂಜೆಗೆ ಯೋಗ್ಯರಲ್ಲ. ಯತೋ ಮನುಷ್ಯ ಹೆನ, ಇವರಂತೂ ಮನುಷ್ಯರಾಗಿದ್ದಾರೆ ತಾನೇ. ಮನುಷ್ಯ ಕಿ ಪೂಜಾ ನಹಿ ಹೋತಿ. ಮನುಷ್ಯರ ಪೂಜೆ ಅನ್ನೋದು ನಡೆಯೋದಿಲ್ಲ. ब्रह्मा को दाढ़ी दिखाते हैं तो मालूम पड़े यह यहाँ का है. ಬ್ರಹ್ಮನಿಗೆ ದಾಡಿಯನ್ನ ತೋರಿಸ್ತಾರೆ, ಇದರಿಂದಾನೇ ಗೊತ್ತಾಗತ್ತೆ ಇವರಂತೂ ಈ ಪ್ರಪಂಚದವರಾಗಿದ್ದಾರೆ. ದೇವತಾಂಕೋ ದಾಡಿ ಹೋತಿ ನಹಿ. ಆದ್ರೆ ಯಾವುದೇ ದೇವತೆಗಳಿಗೆ ದಾಡಿ ಅನ್ನೋದು ಇರೋದಿಲ್ಲ. ಸಬ್ ಬಾತೆ ಬಚ್ಚೋಂಕೋ ಸಮಜಾ ದಿ ಹೈ. ಇದೆಲ್ಲ ಮಾತುಗಳನ್ನ ತಂದೆ ಮಕ್ಕಳಿಗೆ ತಿಳಿಸ್ಕೊಟ್ಬಿಟ್ಟಿದ್ದಾರೆ. तुम्हारा नाम बाला है इसलिए तुम्हारा मंदिर भी बना हुआ है. ತಮ್ಮ ಹೆಸರು ಬಹಳ ಪ್ರಸಿದ್ಧ ಆಗಿದೆ, ಅದಕ್ಕಾಗಿ ತಮ್ಮ ಮಂದಿರಗಳನ್ನು ಕೂಡ ಮಾಡಿದ್ದಾರೆ. ಸೋಮನಾಥ್ ಕಾ ಮಂದಿರ್ ಕಿತ್ನಾ ಊಂಚ್ ಸೆ ಊಂಚ್ ಹೈ. ಸೋಮನಾಥನ ಮಂದಿರ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠವಾದದ್ದಾಗಿದೆ. ಸೋಮರಸ್ ಪಿಲಾಯ ಫಿರ್ ಕ್ಯಾ ಹುವಾ. ಸೋಮರಸವನ್ನ ಕುಡಿಸಿದ್ರು, ಹಣ್ಣಿನ ರಸವನ್ನ ಕುಡಿಸಿದ್ರು, ನಂತರ ಏನಾಯ್ತು? ಫಿರ್ ಯಹಾ ಬಿ ದಿಲ್ವಾಡ ಮಂದಿರ್ ದೇಖೋ. ಮತ್ತೆ ಇಲ್ಲೂ ಕೂಡ ಈ ಒಂದು ದಿಲ್ವಾಡ ಮಂದಿರವನ್ನ ನೋಡಿ. ಮಂದಿರ್ ಹೂಬಹು ಯಾದ್ಗಾರ್ ಬನಾ ಹುವಾ ಹೈ. ಈ ಮಂದಿರ ಅಂತೂ ತದ್ರೂಪವಾಗಿ ನೆನಪಾರ್ಥವಾಗಿಯೇ ಮಾಡಿದ್ದಾರೆ. ನೀಚೆ ತುಮ್ ತಪಸ್ಯಾ ಕರ್ ರಹೆ ಹೋ. ಆ ಮಂದಿರದಲ್ಲಿ ತೋರಿಸಿದರೆ ಕೆಳಗಡೆ ತಪಸ್ಸನ್ನ ಮಾಡ್ತಾ ಇರೋದು. ಊಪರ್ ಮೇ ಹೇ ಸ್ವರ್ಗ, ಮೇಲೆ ಸ್ವರ್ಗವನ್ನ ತೋರಿಸಿದ್ದಾರೆ. ಮನುಷ್ಯ ಸಮಜ್ತೆ ಹೇ ಸ್ವರ್ಗ ಕಹಾ ಊಪರ್ ಮೇ ಹೇ. ಇದನ್ನ ನೋಡಿದ ತಕ್ಷಣ ಮನುಷ್ಯರು ತಿಳ್ಕೊಳ್ತಾರೆ ಸ್ವರ್ಗ ಎಲ್ಲೋ ಆಕಾಶದಲ್ಲಿ ಮೇಲಿದೆ. ಮಂದಿರ್ ಮೇ ಬಿ ನೀಚೆ ಸ್ವರ್ಗ ಕೇಸೆ ಬನಾಯೆ. ಸರಿ, ಈಗ ಮಂದಿರದಲ್ಲೂ ಕೂಡ ಸ್ವರ್ಗವನ್ನ ಕೆಳಗಡೆ ಹೇಗ್ ತಾನೆ ತೋರಿಸ್ಲಿಕ್ಕೆ ಸಾಧ್ಯ? ತೋ ಊಪರ್ ಛತ್ ಮೇ ಬನಾ ದಿಯಾ ಹೈ. ಅದಕ್ಕಾಗಿ ಮೇಲೆ ಟಾವಣಿಯಲ್ಲಿ ತೋರಿಸಲಾಗಿದೆ. ಬನಾನೆ ವಾಲೆ ಕೋಯಿ ಸಮಜ್ತೆ ನಹಿ. ಆದ್ರೆ ಇದನ್ನ ಮಾಡಿರುವಂತವ್ರಿಗೆ ಅರ್ಥ ಆಗೋದಿಲ್ಲ. ಬಡೆ ಬಡೆ ಕರೋಡ್ಪತಿ ಹೈ, ಉನ್ಹೋಂಕೋ ಯಹ ಸಮಜಾನಾ ಹೈ. ದೊಡ್ಡ ದೊಡ್ಡ ಕರೋಡ್ಪತಿಗಳಿದ್ದಾರೆ, ಅವ್ರಿಗೆ ಇದೆಲ್ಲವನ್ನು ಕೂಡ ತಿಳಿಸ್ಬೇಕಾಗಿದೆ. ತುಮ್ಕೋ ಅಭಿ ಜ್ಞಾನ್ ಮಿಲಾ ಹೈ ತೋ ತುಮ್ ಬಹುತೋಂಕೋ ದೇ ಸಕ್ತೆ ಹೋ. ಈಗ ತಮ್ಗೆ ಈ ಒಂದು ತಿಳುವಳಿಕೆ ಸಿಕ್ಕಿದೆ ಅಂತಂದ್ರೆ ತಾವು ಅನೇಕರಿಗೆ ತಿಳಿಸ್ಕೊಡ್ಬೋದು. अच्छा, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को गुड मॉर्निंग, नमस्ते नमस्ते नमस्ते. धारणेಗಾಗಿ मुख्य सार. अंदर से आसुरी पने को समाप्त करने के लिए चलते फिरते स्वदर्शन चक्रधारी होकर रहना है. ಆಂತರಿಕವಾಗಿ ಯಾವುದು ವಿಕಾರಗಳಿದೆ ಅದನ್ನ ಸಮಾಪ್ತಿ ಮಾಡಲಿಕ್ಕಾಗಿ ನಡೀತಾ ತಿರ್ಗಾಡ್ತಾ ಸ್ವದರ್ಶನ ಚಕ್ರಧಾರಿಗಳಾಗಿ ನಡಿಬೇಕಾಗಿದೆ. ಸಾರಾ ಚಕ್ರ ಸ್ಮೃತಿ ಮೇ ಲಾನಾ ಹೈ. ಪೂರ್ಣ ಚಕ್ರವನ್ನ ನೆನಪು ಮಾಡಬೇಕಾಗಿದೆ. ಎರಡನೇದು, बाप की याद के साथ साथ बुद्धि परंदाम घर में भी लगी रहे. ತಂದೆಯ ನೆನಪಿನ ಜೊತೆ ಜೊತೆಗೆ ನಮ್ಮ ಬುದ್ಧಿ ಪರಂಧಾಮ ಮನೆಯಲ್ಲಿ ಇರಬೇಕಾಗಿದೆ. बाप ने जो स्मृतियां दिलाई है उनका स्मरण कर अपना कल्याण करना है.
ತಂದೆ ಯಾವ ನೆನಪಿಗಾಗಿ ಸ್ಮೃತಿಗಳನ್ನ ಕೊಟ್ಟಿದರೆ, ಬಿಂದುಗಳನ್ನ ಕೊಟ್ಟಿದರೆ ಅದನ್ನ ಸ್ಮರಣೆ ಮಾಡ್ತಾ ನಮ್ಮ ಕಲ್ಯಾಣವನ್ನ ಮಾಡ್ಕೊಳ್ಬೇಕಾಗಿದೆ. वरदान संपूर्ण आहुति द्वारा परिवर्तन समारोह मनाने वाले दृढ़ संकल्पधारी भव. ಸಂಪೂರ್ಣ ತ್ಯಾಗದ ಮೂಲಕ ಪರಿವರ್ತನಾ ಸಮಾರಂಭವನ್ನ ಆಚರಣೆ ಮಾಡುವಂತವರೇನೆ ದೃಢ ಸಂಕಲ್ಪಧಾರಿಗಳು. जैसे कहावत है दरद परिए धर्म ना छोड़िए, तो कोई भी सर्कमस्टेंसेस आ जाए, माया के महावीरूप सामने आ जाए, लेकिन धारणाए ना छूटे. ಎಂಥದ್ದೇ ಪರಿಸ್ಥಿತಿ ಬಂದ್ಬಿಡ್ಲಿ, ಮಾಯೆ ಮಹಾವೀರ ರೂಪದಲ್ಲೇ ಬಂದ್ಬಿಡ್ಲಿ, ಆದ್ರೆ ನಮ್ಮ ಧಾರಣೆಗಳನ್ನಂತೂ ಬಿಡಬಾರ್ದಾಗಿದೆ. संकल्प द्वारा त्याग की हुई बेकार वस्तुएं संकल्प में भी स्वीकार ना हो. ಸಂಕಲ್ಪದ ಮೂಲಕ ಯಾವುದನ್ನ ಬೇಡದೇ ಇರುವಂತಹ ವಸ್ತುಗಳನ್ನ ಸಂಕಲ್ಪದಿಂದ ತ್ಯಾಗ ಮಾಡಿದೀವಿ, ಅದನ್ನ ಮತ್ತೆ ಸಂಕಲ್ಪದಿಂದ ಎಂದಿಗೂ ಸ್ವೀಕಾರ ಮಾಡಬಾರ್ದು. सदा अपने श्रेष्ठ स्वमान, श्रेष्ठ स्मृति और श्रेष्ठ जीवन के समर्थी स्वरूप द्वारा श्रेष्ठ पात्रधारी बन श्रेष्ठता का खेल करते रहो. तಮ್ಮ ಶ್ರೇಷ್ಠ ಸ್ವಮಾನ, ಶ್ರೇಷ್ಠ ಸ್ಮೃತಿ, ಶ್ರೇಷ್ಠ ಜೀವನ, ಸಮರ್ಥ ಸ್ವರೂಪದ ಮೂಲಕ ಶ್ರೇಷ್ಠ ಪಾತ್ರಧಾರಿಗಳಾಗಿ ಶ್ರೇಷ್ಠವಾದಂತಹ ಆಟವನ್ನಾಡ್ತಾ ಇರಿ. कमजोरियों के सब खेल समाप्त हो जाए. ನಿಶ್ಶಕ್ತತೆಗಳ ಸರ್ವ ಆಟಗಳು ಕೂಡ ಸಮಾಪ್ತಿಯಾಗೋಗ್ಲಿ. जब ऐसी संपूर्ण आहुति का संकल्प दृढ़ होगा, तब परिवर्तन समारोह होगा. ಯಾವಾಗ ಇಂತಹ ಸಂಪೂರ್ಣ ತ್ಯಾಗದ ದೃಢ ಸಂಕಲ್ಪವನ್ನ ಮಾಡ್ತೇವೆ, ಆಗ ಪರಿವರ್ತನಾ ಸಮಾರಂಭವನ್ನ ಆಚರಣೆ ಮಾಡಬಹುದು. इस समारोह की डेट अब संगठित रूप में निश्चित करो. ಈ ಒಂದು ಸಮಾರಂಭದ ದಿನಾಂಕವನ್ನ ಸಂಘಟಿತ ರೂಪದಲ್ಲಿ ನಿಶ್ಚಯ ಮಾಡ್ಕೊಳ್ಳಿ. स्लोगन रियल डायमंड बनकर अपने वाइब्रेशन की चमक विश्व में फैलावो. ಸತ್ಯವಾದಂತಹ ವಜ್ರಗಳಾಗಿ ತಮ್ಮ ಪ್ರಕಂಪನಗಳ ಹೊಳಪನ್ನ ವಿಶ್ವದಲ್ಲಿ ಹರಡಿ. अच्छा, ಓಂ ಶಾಂತಿ.